ರೈತರ ಸೋಗಿನಲ್ಲಿ ಬಂದು ಬರೋಬ್ಬರಿ 6.5 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ ಘಟನೆ ವಿಜಯಪುರ ಜಿಲ್ಲೆಯ ಜಂಬಗ ಗ್ರಾಮದಲ್ಲಿ ನಡೆದಿದೆ. ರೈತರು ಮುಗ್ಧರಿರುತ್ತಾರೆ ಅನ್ನೋ ಕಾರಣಕ್ಕೆ ಬಹಳ ಸಲೀಸಾಗಿ ಅವರನ್ನ ವಂಚಿಸಿ ಬಿಡ್ತಾರೆ. ರೈತ ಬೆಳೆದ ದಾಳಿಂಬೆ ಖರೀದಿ ಮಾಡುವ ನೆಪದಲ್ಲಿ ಬಂದ ಖದೀಮರು ಅರ್ಧ ಹಣ ನೀಡಿ ಇನ್ನುಳಿದ ಹಣ ನೀಡದೆ ವಂಚಿಸಿ ಹೋಗಿದ್ದಾರೆ. ವಿಜಯಪುರ ತಾಲೂಕಿನ ಜಂಬಗ ಗ್ರಾಮದ ಸುಭಾಷ್ ಹೆಟ್ನಳ್ಳಿ ಹಾಗೂ ಗುರಪ್ಪ ಹೆಟ್ನಳ್ಳಿ ಸಹೋದರರು ತಮ್ಮ 3 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ರು. ಈ ದಾಳಿಂಬೆ ಬೆಳೆಯನ್ನ ಖರೀದಿಸಲು ದಾವಣಗೆರೆ ಮೂಲದ ರಫೀಕ್ ಶೇಖ್ ಸೇರಿದಂತೆ 4 ಖದೀಮರು ಬಂದಿದ್ರು. ದಾಳಿಂಬೆಯನ್ನ ಖರೀದಿಸಿ 6.5 ಲಕ್ಷ ಪಂಗನಾಮ ಹಾಕಿ ಪರಾರಿ ಆಗಿದ್ದು, ಇದೀಗ ರೈತರಿಬ್ಬರಿಗೂ ದಿಕ್ಕು ತೋಚದಂತಾಗಿದೆ. ಏನ್ರಿ ಹಣ್ಣು ಬಂದಿತ್ತು ಊರಾಗ ವ್ಯಾಪಾರ ಏನು ಬಂದು ಹಣ್ಣ ಕರ್ಕೊಂಡ್ ಬಂದ್ರಿ ಅಡ್ಡು ಪಡ ನೋಡಿದ್ರು. ಮತ್ ನೋಡಪ್ಪ 2-3 ಸರಿ ಹೊಳೆ ಬಂದ್ರು. ಹೊಳೆ ಬಂದವನೇ 12 ಲಕ್ಷ ಮುಗೀತು ಅಂದ. ಯಾಕೆ ಆದಾಗ ಅನ್ನ ಒಂದು 6,60,000 ನಂದು 5 ಲಕ್ಷ 40,000 12 ಲಕ್ಷ ಆಯ್ತಲ್ರಿ. 4 ಲಕ್ಷ ರೂಪಾಯಿ ಒಂದು ಟೆಂಪೋ ಹೊಲ್ದಾಗ ಅವ್ರು ದಾದಾನಂಗ್ 8-9 ಮಂದಿ ಬಂದ್ರು. 3 ಬೈಕ್ ತೊಗೊಂಡು ನನಗೆ ದೇವ್ರೆ ಬಲಗೆಲ್ಪ ದೇವ್ರ ಪರಮಾತ್ಮ ಬೆಳೆದು ಹಿಂಗ ನಾವು ಇಳಿಸ್ತೀವಿ ಒಂದು ಜಿಪಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ನಾವು ಹಟ್ಟಿ ಮೀರಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ಮತ್ತೆ ಒಂದು ಹಗ್ಗ ತೊಗೊಂಡು ಇಲ್ಲಿ ಗಿಡ ಕಟ್ತೀವಿ. ನಾವು ಮಾಲ್ ಹೇಳಿವಿ ನಮ್ಮ ಗಾಡಿ ಪೂಜೆಗೆ ತೊಗೊಂಡು ಹೋಗ್ತೀವಿ ಅಂದ್ರಿ. ಇವ್ರು ಯಾರೂ ಇಲ್ಲ. ಹೌದಲ್ರಿ, ಏನು ಮಾಡ್ಬೇಕು ನಾ? ಮಕ್ಕಳು ಸಣ್ಣ ಭಾಳ ಮೋಸ ಮಾಡಿದ್ರಿ. ರೊಕ್ಕ ತರ್ತೀನಿ ಅಂತ ಹೋಗಿ 23 ತನಕ ಕೂತ್ರಿ. ಒಂದು ಗಾಡಿ ಇಲ್ಲೇ ಬಿಟ್ರಿ. 2 ದಿನ ನಿಂತ್ರಿ ಗಾಡಿ. 2 ದಿನ ಮೇಲೆ ಮಾಡ್ರ ಗಾಡಿ ಒಬ್ಬನೇ ಅದನ್ರಿ ರೈತ. ಒಬ್ಬನೇ ರೀ. ಹೊಲ 8-10 ಮಂದಿ ಬಂದಿಕ್ಕಾರ ನಿನ್ನ ಯಾವ ಮಾಲಕ ನಾನೇ ಮತ್ತೆ ಯಾರ ಹೆಸರು ಹೇಳ್ಬೇಕು ಹೇಳಿ. ನಾನೇಪ್ಪ ನಿಗ ನಾವ್ ದಾವಣಗೆರೆ ಅವ್ರಿ. ದಾವಣಗೆರೆ ಚಿಕ್ಕೋಡಿ ಗಾಡಿ ಹತ್ತುವರೆಗೆ ಗಾಡಿಗಳು ಲೋಕಲ್ ರೀ. ಅವರೆಲ್ಲ ಎಲ್ಲ ತುಂಬೋರು ದಾವಣಗೆರೆ ಅವರು. ಯಾಕಂದ್ರೆ ನಮ್ಮ ದಾಳಂಬ್ರಿ ಬೆಳೆದಿದ್ದೇವ್ರಿ. 6.5 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ರೀ. 12 ಲಕ್ಷ ರೂಪಾಯಿ ಪಡ ಮುಗಿಸಿದ್ರಿ. ನಮ್ಮ ತಮ್ಮಂದು ನಮ್ಮದು ನಂದು ಪಡೆದು 1,05,000 ರೂಪಾಯಿ ನಿಂತದ ರೀ. ನಮ್ಮ ತಮ್ಮಂದು 5,40,000 ರೂಪಾಯಿ ಗಾಡಿ ತುಂಬದ ರೀ. ತುಂಬಿ ಕೊಡ್ತೀನಿ ಅಂತೇಳಿ ಚಂತನ ಗಾಡಿ ಇಲ್ಲಿ ನಿಲ್ಸನಿ. ಚಲೋ ಮಾಲ್ ಅನ್ನೋದು ಹೇರ್ಕೊಂಡು ಹೋಗ್ಯಾನ ರೀ. ಚಂಜಿ ಕಳಿಸಿ ಗಾಡಿ ಕೆಟ್ಟ ನಿಂತೈತೆ, ರೊಕ್ಕ ತರ್ತೀನಿ ಅಂತೇಳಿ ಹೋಗಿದ್ದಾರೆ ರೀ. ಹೋದ ಹೊಳ್ಳಿ ಬರ್ಲಾಗ್ತಿಲ್ಲ ರೀ. ರಾತ್ರಿ 1ಕ್ಕೆ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ರೀ. ಬರ್ತಂತ ನಾವು ಒಂದು ಗಾಡಿ ತರ್ಕೊಂಡು ಗೊತ್ತೇವೆ ರೀ. ಒಂದು ಗಾಡಿ ತರ್ಬೋದು. ಮತ್ತೆ ಮರುದಿನ 1 ತನಕ ಬರ್ತೀನಿ ಅಂತ ಹೇಳಿದ್ದಾರೆ ರೀ. ಆ ಮರುದಿನೂ ಬರಲಿಲ್ಲ ರೀ. ಬರ್ಲಾರ್ಕಾಗನ ನಾವು ಸ್ಟೇಷನ್ಗೆ ಹೋದೆವು ರೀ. ಸ್ಟೇಷನ್ಗೆ ಹೋಗಿ ಮನ್ಗೋಳು ಸರ್ಗೆ ಭೇಟಿ ಆದವು ರೀ. ಮನ್ಗೋಳು ಸರ್ ಏನಾದ್ರು ಒಳಗೆ ಹೋಗಿ ಬರೋದು ರೀ. ಒಳಗೆ ಹೋಗಿ ಕೇಳೋಣ ಸರ್ ಕೇಳೋಣ ಆಗಿಂದ ಕಾಯಿ ಪಾಲನೆ ಆಗ್ಯದ. ಗಾಡಿ ನಿಂತು 2 ದಿನ ಆಯಿತು. ಕಾಯಿ ಕೆಟ್ಟದ ಒಯ್ದು ಮಾರಿ ಅಂದ್ರಿ. ಮಾರಿ ಅದನ್ನು ಮಾರ್ಕೊಂಡು ಬಂದೇವ್ರಿ. ಇದು 1,20,000 ರೂಪಾಯಿ ಆಯ್ತು ರೀ. 1,20,000 ರೂಪಾಯಿ ಅಂದ್ರೆ ಅದ್ರಾಗ ನಾವು ಏನು ಮಾಡಿವ್ರಿ, 29 ಇದ್ರೆ 10,000 ರೂಪಾಯಿ ಗಾಡಿ ಬಡಿ ಕೊಟ್ಟಿರಿ. ಅದ್ರಾಗ ರೀ ಕೊಟ್ಟು ಏನು ಮಾಡಿದ್ರಿ, ಪತಿ ತೊಗೊಂಡು ಬಂದಿವಿ ರೀ. ಅವ್ನ ಮಗ ಹೇಳ್ದಲ್ಲಿ ಬೆಳಗಾಂ ಕೊಯ್ಯಿ ಅಂದ್ರಿ. ಬೆಳಗಾಂ ಕೊಯ್ದು ಅವ್ನ ಮಗ ಅಡ್ರೆಸ್ ಕೊಟ್ಟಾರಿ. ಅವ್ನ ಮಗ ಏನು ಮಾಡ್ದಾರಿ, ಅವನೇ ಅವ್ರ ಮಗನ ರೀ. ರಫೀಕ್ನ ಮಗನ ರೀ. ಅವನ ಹೆಸರು ಏನದ ನನಗೆ ತರ್ಕಿಲ್ರದು. ಅವ್ರ ಅಪ್ಪನ ರಫೀಕ್ ರೀ. ಇದು ರೀ ಶೇಖ್ ರೀ. ರಫೀಕ್ ಶೇಖ್ ರೀ. ದಾವಣಗೆರೆ ರೀ. ಈ ಮಾಡಿ ಮೋಸ ಮಾಡಿ ಹೋಗ್ಯಾರಿ. ರೊಕ್ಕ ತರ್ತೀವಿ ಅಂದ್ರೆ ಹೊಟ್ಟೆ ತಂದಿಲ್ಲ ರೀ. ಮತ್ತೊಮ್ಮೆ ಆದ್ರೆ ನಾವು ಸ್ಟೇಷನ್ಗೆ ಹೋದ್ರು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರಿ. ನೀವೇನು ಕಂಪ್ಲೇಂಟ್ ಮಾಡಬೇಡಿ, ಬಿಡಬೇಡಿ, ಬಂದು ನಾವು ಕೊಡ್ತೇವೆ, ಕೊಟ್ಟು ಕಾಲು ಹಿಡ್ಕೊತೀವಿ ರೀ ಅಂದರು. ಅಲ್ಲಿ ಆದರೂ ಅವ್ರು ಸರ್ಗೆ ಆದರೂ ಅವ್ರು ಮರ್ಯಾದೆ ಕೊಟ್ಟಿಲ್ಲ ರೀ. ನಾವು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.